ವೆಲ್ಕಮ್ ಡಾಕ್ಟರ್ ಅರ್ಥಕ್ವೇಕ್. ಕಾರು ತಯಾರಾಗಿದೆ. ಹಲೋ ಡಾಕ್ಟರ್ ಅರ್ಥಕ್ವೇಕ್, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಎಲ್ಲ ತಯಾರಿನ ಮಾಡ್ಕೊಂಡಿದೀವಿ. ಶಬಾಷ್ ರಂಗ. ವೇದಾ ಸಿಟಿನ ನಿದ್ರೆಯಿಂದ ಎಬ್ಬರಿಸುವಂತ ಸಮಯ ಈಗ ಬಂದ್ಬಿಟ್ಟಿದೆ. ಡಾಕ್ಟರ್ ಅರ್ಥಕ್ವೇಕ್ನಿಂದ ಇಡೀ ನಗರವನ್ನೇ ಅಳ್ಳಾಡಿಸುವಂತ ಸಮಯ ಬಂದಿದೆ. ಆದ್ರೆ ಬಾಸ್, ವೇದಾ ಸಿಟಿನ ನಿದ್ರೆಯಿಂದ ಎಬ್ಸೋದ್ರಿಂದ ನಿಮ್ಗೇನ್ ಅನುಕೂಲ? ಅನುಕೂಲನೇ ಅನುಕೂಲ ಇದೆ. ಈ ಮೆಷಿನ್ಗೆ ಎಷ್ಟು ಪವರ್ ಇದೆ ಅಂದ್ರೆ ಇಡೀ ಸಿಟಿಯನ್ನೇ ಇದು ಭೂಕಂಪದಲ್ಲಿ ಅಳ್ಳಾಡಿಸ್ಬಿಡುತ್ತೆ. ನಾನು ಯಾವ ರೀತಿ ಮಿಷಿನ್ ನ ತಯಾರಿಸಬೇಕು ಅಂತಿದ್ದೀನಿ ಅಂದ್ರೆ ಇಡೀ ದೇಶವನ್ನೇ ನನ್ನ ಮಿಷಿನ್ ಅಲುಗಾಡಿಸ್ಬಿಡ್ಬೇಕು ಭೂಕಂಪದಲ್ಲೇ. ಇಡೀ ದೇಶಕ್ಕೆ ನಾನು ಅಂದ್ರೆ ಭಯ ಪಡಬೇಕು. ಪ್ರತಿಯೊಂದು ದೇಶವನ್ನು ನಾನು ಭೂಕಂಪದಿಂದ ಅಲ್ಲಾಡಿಸಿ ಭಯ ಪಡಿಸ್ಬೇಕು. ನನಗೇನು ಬೇಕೋ ಅದನ್ನ ನಾನು ಪಡಿಬೇಕು. ನನಗೀಗ ಸದ್ಯಕ್ಕೆ ಎಂತ ಸಿಟಿ ಬೇಕು ಅಂತಂದ್ರೆ ಉಪ್ಪಿನ ಸಮುದ್ರದ ನೀರು ಬೇಕು, ಮತ್ತೆ ನದಿಯ ಸಿಹಿ ನೀರು ಬೇಕು, ಬೆಟ್ಟ ಗುಡ್ಡಗಳು ಇರಬೇಕು, ಮೈದಾನನೂ ಇರಬೇಕು. ಅಂತ ಜಾಗ ಅಂತಂದ್ರೆ ಈಗ ವೇದಾ ಸಿಟಿ ಮಾತ್ರ. ಈಗ ನೀವೊಂದು ತಿಳ್ಕೋಬೇಕಾಗಿರೋದು, ವೇದಾ ಸಿಟಿಯಲ್ಲಿ ನಮ್ದು ಟ್ರಯಲ್ ನಡೆಯುತ್ತೆ ಅಂತ. ನಿಮ್ಮ ಈ ಟ್ರಯಲ್ ಫಲ ಕೊಡುತ್ತೆ. ಮತ್ತೆ ನೀವು ಈ ರೀತಿ ಭೂಕಂಪ ಮಾಡಿ ಹೆದರ್ಸೋದ್ರಿಂದ ಅವ್ರ ಮನೆಗಳನ್ನ ಬಿಟ್ಟು ದೂರ ಓಡ್ ಹೋಗ್ತಾರೆ. ಆಗ ನಾವು ಈ ನಗರವನ್ನ ವಶಪಡಿಸ್ಕೊಂಡು ಈ ಮೆಷಿನ್ ನ ಬಳಸ್ಕೊಂಡು ಉಳಿದ ದೇಶದಲ್ಲೂ ನಾವು ಭೂಕಂಪ ಮಾಡಬಹುದು. ಎಸ್ ಯು ಆರ್ ರೈಟ್. ಈ ಮಷೀನ್ ನ ತಯಾರಿಸೋದಕ್ಕೆ ಜನರೇಟರ್ಗೆ ಸಿಕ್ಕಾಪಟ್ಟೆ ಪೆಟ್ರೋಲ್ ಬೇಕಾಗತ್ತೆ. ಹೋಗಿ ನಗರದಲ್ಲಿ ನಾವು ತೊಂದರೆ ಕೊಡ್ತಾ ಇರಬೇಕಾದ್ರೆ ಒಂದು ಪೆಟ್ರೋಲ್ ಟ್ಯಾಂಕ್ ಅನ್ನ ಕದ್ಕೊಂಡು ತಗೊಂಡು ಬನ್ನಿ. ಹೋಗಿ, ಲೆಟ್ ದ ಶೋ ಬಿಗಿನ್. ಅಯ್ಯೋ, ಏನ್ ಬೆಳಗ್ಗೆನೆ ಶುರು ಹಚ್ಕೊಂಡಿದ್ದೀರಾ? ತಿಂಡಿ ತಯಾರಿಸೋದಕ್ ಬಿಡಿ, ಅದಾದ್ಮೇಲೆ ಶುರು ಮಾಡ್ಕೊಳ್ಳಿ. ನೀವೇನು ಹಾಡು ಹೇಳ್ತಾ ಇಲ್ಲ, ಆದ್ರೆ ಇದೆಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ? ತಾತ, ಭೂಕಂಪ ಬಂದಿದೆ ಅಂತ ಅನ್ಸುತ್ತೆ. ಎಲ್ಲ ಅಳ್ಳಾಡ್ತಿದೆ. ಎಷ್ಟು ಜೋರಾಗಿ ಭೂಕಂಪ ಆಗಿದ್ಯಾ ನೋಡು. ಫ್ಯಾನ್ ಕೂಡ ಬಿದ್ದು ಹೋಗಿದೆ. ಟಿವಿಲಿ ಇದ್ರ ಬಗ್ಗೆ ಏನಾದ್ರೂ ನ್ಯೂಸ್ ಬರ್ತಿದ್ಯಾ ಅಂತ ನೋಡೋಣ. ಈಗ ತಾನೇ ವೇದಾ ಸಿಟಿಯಲ್ಲಿ 6.5 ಅಷ್ಟು ಭೂಕಂಪ ಆಗಿದೆ. ಎಷ್ಟು ಸ್ಟ್ರಾಂಗ್ ಆಗಿ ಭೂಕಂಪ ಇದಕ್ಕಿಂತ ಮುಂಚೆ ನಮ್ಮ ಸಿಟಿಯಲ್ಲಿ ಆಗೇ ಇರಲಿಲ್ಲ. ಈಗ ನಮ್ಮ ಡಾಕ್ಟರ್ ಅರ್ಥಕ್ವೇಕ್ ಭೂಕಂಪದ ವಿಷಯವಾಗಿ ಅವರು ಮಾತಾಡ್ತಾರೆ. ಅವರು ಮೊದಲು ನಮ್ಮ ನಗರದಲ್ಲೇ ಇದ್ರು, ಈಗ ನಮ್ಮ ಚಾನೆಲ್ ನಲ್ಲೇ ಇದ್ದಾರೆ. ಅವ್ರೀಗ ಮಾತಾಡ್ತಾರೆ. ಈ ಭೂಕಂಪದ ತೊಂದ್ರೆ ಕ್ಲೈಮೇಟ್ ಚೇಂಜ್ ಇಂದ ಆಗಿದ್ಯಾ ಅಥವಾ ಬೇರೆ ಯಾವ್ದಾದ್ರು ಕಾರಣನಾ ಅಂತ ಹೇಳಿ ಸರ್. ಥ್ಯಾಂಕ್ ಯು. ವೇದಾ ಸಿಟಿಯಲ್ಲಿ ಈಗೇನು ಭೂಕಂಪ ಆಗಿದೆಯೋ ಇಲ್ಲಿ ಜ್ವಾಲಾಮುಖಿ ಇರೋದು ಸಂಪೂರ್ಣವಾಗಿ ನಮ್ಗಿಲ್ಲಿ ಗೋಚರಿಸ್ತಾ ಇದೆ. ಬಹುಶಃ ಈಗ ಜ್ವಾಲಾಮುಖಿ ಒಡೆದು ಹೋಗಬಹುದು. ಆಗೇನಾದ್ರೂ ಆಯ್ತು ಅಂದ್ರೆ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗತ್ತೆ. ಇಂಥ ಸಂದರ್ಭದಲ್ಲಿ ನಾವು ಇಡೀ ಸಿಟಿಯನ್ನೇ ಖಾಲಿ ಮಾಡೋದ್ ಬಿಟ್ಟು ಬೇರೆ ಯಾವ ದಾರಿನೂ ನಮ್ಮ ಹತ್ರ ಇಲ್ಲ. ಪೂರ್ತಿ ನಗರವನ್ನ ಖಾಲಿ ಮಾಡ್ಬೇಕಾ? ಹೌದು, ಪೂರ್ತಿ ನಗರವನ್ನ ಖಾಲಿ ಮಾಡ್ಬೇಕು. ಮತ್ತೆ 2-3 ವರ್ಷಗಳ ತನಕ ಈ ಸಿಟಿ ಅಷ್ಟು ಸೇಫ್ ಇರೋದಿಲ್ಲ. ಯಾಕಂದ್ರೆ ಒಂದು ಸಲ ಜ್ವಾಲಾಮುಖಿ ಒಡೆದು ಹೋದ್ರೆ ಅದು ಆಗಾಗ ಒಡೆದು ಹೋಗ್ತಾನೆ ಇರತ್ತೆ, ಮತ್ತೆ ಭೂಕಂಪ ಆಗ್ತಾನೆ ಇರುತ್ತೆ.
ಡಾಕ್ಟರ್ ಅರ್ಥ್ಕ್ವೇಕ್, ಒಂದೇ ಒಂದ್ ನಿಮಿಷ, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಓ, ಇದಂತೂ ತುಂಬಾನೇ ಡೇಂಜರಸ್ ಸೈನ್. ಆದಷ್ಟು ಬೇಗ ಎಲ್ಲರೂ ನಗರವನ್ನ ಬಿಟ್ಟು ಹೋಗ್ಬೇಕು, ಇಲ್ಲದ್ರೆ ತುಂಬಾನೇ ಕಷ್ಟ ಆಗತ್ತೆ. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡ್ತೀನಿ. ಬಾಯ್ ಬಾಯ್. ಸರಿ, ಈಗ ನಿಮ್ಗೆ ಗೊತ್ತಾಯ್ತಲ್ಲ ಯಾವ ಕಾರಣಕ್ಕೋಸ್ಕರ ಭೂಕಂಪ ಆಗ್ತಾ ಇದೆ. ಇವತ್ತು ರಾತ್ರಿ 8 ಗಂಟೆಗೆ ನೋಡೋದನ್ನ ಮರೆಯದೇ ಇರಿ. ಭೂಕಂಪದ ರಹಸ್ಯ. 8 ಗಂಟೆವರೆಗೂ ನಮ್ಮ ಟಿವಿ ಸ್ಟೇಷನ್ ಇದ್ರೆ ಆವಾಗ ತಾನೇ ನಿಮಗ್ ತೋರ್ಸಕ್ಕಾಗೋದು. ಫ್ರೆಂಡ್ಸ್, ಬನ್ನಿ ನಾವು ನಗರನೆಲ್ಲ ಒಂದ್ಸಲ ರೌಂಡ್ ಹಾಕಿ ಎಲ್ಲ ನೋಡೋಣ. ಅಯ್ಯೋ, ಕಳ್ಳ ಕಳ್ಳ ನನ್ ಪೆಟ್ರೋಲ್ ಟ್ಯಾಂಕ್ ನ ಹೊತ್ಕೊಂಡು ಹೋಗ್ತಿದ್ದಾನೆ. ಲಡ್ಡು ಸಿಂಗ್ ಸರ್, ವೇದಾಸ್ ಪೆಟ್ರೋಲ್ ಬಂಕ್ ಹತ್ರ ಬೇಗ ಬಂದ್ಬಿಡಿ. ಕೆಲವರು ಪೆಟ್ರೋಲ್ ನ ಕದ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಏ ಮಗು, ನಮ್ ಹಿಂದೆ ಯಾಕೆ ಬಿದ್ದಿದ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಅಯ್ಯೋ ಅಯ್ಯೋ, ಶಿವ ಶಿವ, ನಾನ್ ನಿನ್ ಕಡೆಯವನು. ನನ್ನನ್ನೇ ಯಾಕೆ ಹೊಡಿತಾ ಇದೀಯಾ? ನೋಡ್ದಿಯ ಶಿವ, ನನ್ನ ನೋಡ್ತಿದ್ದ ಹಾಗೆ ಗೂಂಡಗಳು ಓಡ್ ಹೋಗ್ಬಿಟ್ರು. ಈ ಗೂಂಡಗಳನ್ನು ಹೊಡೆಯೋದು ನನ್ನ ಎಡಗೈ ಕೆಲ್ಸ. ಸರಿ ಶಿವ, ನಾನೀಗ ಹೊರಡ್ತೀನಿ. ಯಾವಾಗಾದ್ರೂ ನಿನ್ಗೇನೇ ಹೆಲ್ಪ್ ಬೇಕಿದ್ರು ನನಗೆ ಒಂದ್ ಕಾಲ್ ಮಾಡು. ಓಕೆ, ಸರಿ, ಬಾಯ್. ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ಹೆಲ್ಪ್. ನಿಲ್ಲು, ನಾನೊಂದ್ ಸೆಲ್ಫಿ ತಗೊಳ್ತೀನಿ. ಇವನು ನೋಡಿ, ಇಂಥ ಸಮಯದಲ್ಲಿ ಫೋಟೋ ತಗೊಳ್ಳೋದಕ್ಕೆ ಅಂತ ಹೋಗ್ತಿದ್ದಾನೆ. ಅದ್ರಲ್ಲೇನ್ ದೊಡ್ಡ ಮಾತು. ನಾನ್ ಮೊದಲನೇ ಸಲ ಜ್ವಾಲಾಮುಖಿಯಿಂದ ಒಂದ್ ಕಲ್ ಬಿದ್ದಿರೋದ್ ನೋಡ್ತಿದೀನಿ. ಫೋಟೋ ತಗೊಳ್ಳೇಬೇಕು. ಸರಿ, ಆದ್ರೆ ಹುಷಾರು, ಬಿಸಿ ಇರುತ್ತೆ ಕಲ್ಲು. ಈ ಕಲ್ಲಂತ್ರು ಏನೂ ಇಲ್ಲ. ನಮ್ಮೂರಲ್ಲಿ ನಾನು ಬೆಂಕಿ ಉಂಡಿಗಳು ಉರಿತಿರೋದ್ನ ಕೈಯಲ್ಲಿ ಎತ್ಕೊಂಡು ಆಟಾಡ್ತೀನಿ. ನೀನ್ ಸೆಲ್ಫಿ ತಗೊಂಡಿದ್ದಾಗಿದ್ರೆ ಹೊರಡೋಣ್ವಾ? ಬಾ. ರೇವಾ, ಅದ್ ನೋಡು, ವಾಲ್ಕೆನೋ ಇಂದ ಹೊಗೆ ಬರ್ತಾ ಇದೆ. ನಂಗೆ ಗೊತ್ತಿರೋ ಪ್ರಕಾರ ಯಾವ್ದಾದ್ರೂ ನ್ಯಾಚುರಲ್ ಕೆಲಾಮಿಟಿ ಆಗ್ಬೇಕಾದ್ರೆ ಮೊದ್ಲು ಅದು ಪ್ರಾಣಿಗಳಿಗೆ ಬೇಗ ಗೊತ್ತಾಗುತ್ತೆ ಅಂತ. ಆದ್ರೆ ಇಲ್ಲಂತೂ ಬರ್ಡ್ಸ್ ಮತ್ತೆ ನಮ್ಮ ಡಾಗಿ ಕೂಡ ಆರಾಮಾಗಿವೆ. ಹೋಗ್ಲಿ ಬಿಡು ಶಿವ. ಇಲ್ ನೋಡು, ಇಂಟರ್ನೆಟ್ ಅಲ್ಲಿ ಅರ್ಥ್ಕ್ವೇಕ್ ಬಗ್ಗೆ ಎಷ್ಟೊಂದು ವಿಡಿಯೋಸ್ ಬಂದಿದೆ. ಇರು ರೇವಾ. ಯಾಕ್ ಶಿವ, ಏನಾಯ್ತು? ಎಸ್, ನಂಗನ್ಸಿತ್ತು ಏನೋ ಒಂದು ವಿಚಿತ್ರವಾಗಿದೆ ಅಂತ. ಬೇಗ ಲಡ್ಡು ಸಿಂಗ್ ಸರ್ ಹತ್ರ ನಡೀರಿ. ಆದ್ರೆ ಶಿವ, ಏನಾಯ್ತು? ಏನಾದ್ರೂ ಹೇಳು. ಈಗ ಬೇಗ ಬನ್ನಿ, ಅಲ್ಲೆಲ್ಲ ತಿಳಿಸ್ತೀನಿ. ಏನು? ಏನ್ ಹೇಳ್ತಾ ಇದೀಯ ಶಿವ? ಇಡೀ ವೇದಾಸ್ ಸಿಟಿಯಲ್ಲಿ ಅರ್ಥ್ಕ್ವೇಕ್ ಆಗಿ ಎಷ್ಟು ನಷ್ಟ ಆಗಿದೆ, ಮತ್ತೆ ನೀನ್ ಹೇಳ್ತಾ ಇದೀಯಾ ಇದೆಲ್ಲ ಡೂಪ್ಲಿಕೇಟ್ ಅಂತ? ಜ್ವಾಲಾಮುಖಿ ಬಂದಿರೋದು ಮತ್ತೆ ಭೂಕಂಪ ಆಗಿರೋದು ಡೂಪ್ಲಿಕೇಟಾ? ಹೇಳಿ. ಇದೆಲ್ಲ ನಿಜವಾದಲ್ಲ, ನನ್ನ ಹತ್ರ ಪ್ರೂಫ್ ಇದೆ. ಈ ವಿಡಿಯೋ ನೋಡಿ, ಈ ಹೆಲಿಕಾಪ್ಟರ್ ಆ ವಾಲ್ಕೆನೋ ಒಳಗ್ ಹೋಗ್ತಿದೆ. ನಾನ್ ಖಂಡಿತವಾಗ್ಲೂ ಹೇಳ್ತೀನಿ, ಈ ವಾಲ್ಕೆನೋ ಒಳಗಡೆ ಏನೋ ವಿಚಿತ್ರವಾದ ನಡೀತಾ ಇದೆ. ಸರಿ, ನೀನ್ ಹೇಳೋ ವಿಚಾರದಲ್ಲೂ ಸತ್ಯ ಇದೆ ಶಿವ. ಮತ್ತೆ ಎರಡನೇ ಪ್ರೂಫ್, ನಾನು ಮತ್ತೆ ಆದಿ ಒಂದು ಬಂಡೆಕಲ್ನ ಟಚ್ ಮಾಡಿದ್ವಿ. ಅದು ತಣ್ಣಗೆ ಇತ್ತು. ವಾಲ್ಕೆನೋ ರಾಕ್ ಆಗಿದ್ದಿದ್ರೆ ಅದು ಯಾರು ಮುಟ್ಟಕ್ ಕೂಡ ಆಗ್ತಿರ್ಲಿಲ್ಲ, ಗೊತ್ತಾ ನಿಮ್ಗೆ? ಕರೆಕ್ಟ್. ನಡೀರಿ, ಹೋಗಿ ಅದೇನಂತ ನೋಡೋಣ. ಈಗ ಲಡ್ಡುಗೆ ಲಡ್ಡು, ಓಹೋ, ಈಗ ಹಾಲಿಗೆ ಹಾಲು, ನೀರಿಗೆ ನೀರು ಅನ್ನೋದನ್ನ ತೋರಿಸ್ತೀನಿ. ನಡೀರಿ.
ಈ ಇನ್ಸ್ಪೆಕ್ಟರ್ ನಮ್ ಜಾಗಕ್ಕೆ ಬಂದ್ಬಿಟ್ಟ ಅನ್ಸತ್ತೆ. ಇವನನ್ನ ವಾಪಸ್ ಕಳ್ಸಿ ಈಗ್ಲೇನೆ, ಇಲ್ಲ ಅಂದ್ರೆ ನನ್ನ ಪೂರ್ತಿ ಪ್ಲಾನ್ ಹಾಳಾಗ್ಬೇಡತ್ತೆ. ಬೇಗ ಜಯರಾಮ ಜಯರಾಮ, ಬೇಗ ಗಾಡಿ ತಿರ್ಗ್ಸು, ಗಾಡಿ ತಿರ್ಗ್ಸು. ಅಲ್ಲೋಡು ಕಲ್ಲು ಈ ಕಡೆನೆ ಬರ್ತಾ ಇದೆ. ಕಲ್ಲು ಬಂದೇ ಬಿಡ್ತು. ಬೇಗ ಗಾಡಿ ತಿರ್ಗ್ಸು, ಬೇಗ, ಇನ್ನು ಬೇಗ ಜಯರಾಮ, ಬೇಗ. ಅಯ್ಯೋ ಓಡ್ಸು ಜಯರಾಮ, ಬೇಗ ಓಡ್ಸು. ಜಯರಾಮ, ನಿನ್ನ ಕಾಲಲ್ಲಿ ಓಡೋದಕ್ಕೆ ಹೇಳಲಿಲ್ಲ, ಮೋಟರ್ ಸೈಕಲ್ ತಗೊಂಡ್ ಬಾ. ಲಡ್ಡು ಸಿಂಗ್ ಸರ್, ನೀವೆಲ್ಲರೂ ಇಲ್ಲೇ ಇರಿ. ನಾನು ಇದ್ರ ಒಳಗಡೆ ಹೋಗಿ ನೋಡ್ ಬರ್ತೀನಿ ಇದ್ರ ನಿಜವಾದ ರೂಪ ಏನು ಅಂತ. ಈ ಮಗು ಇಲ್ಲಿ ಏನು ಮಾಡ್ತಾ ಇದೆ? ಯಾಕೆ ಹೀಗೆಲ್ಲ ಸ್ಟಂಟ್ ಮಾಡ್ತಾ ಇದೆ? ರೇವಾ, ನನ್ನ ಅನುಮಾನ ನಿಜ ಆಯ್ತು. ಈ ವಾಲ್ಕೆನೋ ಬ್ಲಾಸ್ಟ್, ಅರ್ತ್ ಕ್ವೇಕ್ ಇದೆಲ್ಲ ಫೇಕ್. ನಿಂಗ್ ಗೊತ್ತಾ, ಇಲ್ಲಿ ಸ್ವಲ್ಪ ಜನ ನನಗ್ ಕಾಣಿಸ್ತಾ ಇದ್ದಾರೆ. ಏನ್ ನೋಡ್ತಾ ಇದ್ದೀರಾ? ಫೈರ್ ಫೈರ್! ಅವನನ್ನ ಮುಗಿಸ್ಬಿಡಿ. ಅವನು ಫೋನ್ ನಲ್ಲಿ ಯಾರಿಗೋ ಎಲ್ಲಾನು ಹೇಳ್ತಾ ಇದ್ದಾನೆ. ಏ ಮಗು, ನೀನು ಇಲ್ಲೇನು ಮಾಡ್ತಾ ಇದೀಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಓ ಡಾಕ್ಟರ್ ಅರ್ಥ್ವೇಕ್, ನೀವಾ? ನಾನು ನಿಮ್ಮ ಇಂಟರ್ವ್ಯೂನ ಟಿವಿಲ್ ನೋಡಿದ್ದೆ. ಅಂಕಲ್, ಇದೆಲ್ಲ ನಕಲಿ ಅಂತ ನನ್ಗೇನೋ ಗೊತ್ತಾಯ್ತು. ಮತ್ತೆ ಇದನ್ನೆಲ್ಲ ಏನಕ್ ಮಾಡ್ತಿದ್ದೀರಾ ಅನ್ನೋದನ್ನ ಹೇಳ್ಬಿಡಿ ಇವಾಗ, ಸರಿನಾ? ನಾನ್ ಹೇಳ್ತೀನಿ, ಎಲ್ಲಾನು ಕೇಳಿಸ್ಕೊ. ಯಾಕಂದ್ರೆ ನೀನ್ ಇಲ್ಲಿಂದ ವಾಪಸ್ ಹೋಗೋದಿಲ್ಲ, ಗೊತ್ತಾಯ್ತಾ? ಹಾಗಾದ್ರೆ ಇದಾ ವಿಷಯ? ನೀವು ನಿಮ್ಮ ಅರ್ತ್ ಕ್ವೇಕ್ ಮೆಷಿನ್ ನ ಇಟ್ಕೊಂಡು ಎಲ್ಲಾರನ್ನೂ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತಿದ್ದೀರಾ, ಇಡೀ ಜಗತ್ತನ್ನ ಎಲ್ಲಾರ ಮೇಲೂ ರಾಜ್ಯಭಾರ ಮಾಡ್ಬೇಕಂತಿದ್ದೀರಾ. ಆದ್ರೆ ಈ ನಿಮ್ ಕನ್ಸು ಯಾವತ್ತಿಗೂ ಈಡೇರೋದಿಲ್ಲ. ಯಾರ್ ನನ್ನನ್ನ ತಡಿತಾರೆ? ಯಾರ್ ನನ್ನನ್ನ ತಡಿಯೋದಕ್ ಸಾಧ್ಯ ಅಂತ ಹೇಳ್ತೀಯಾ? ನಾನೇ ಇಲ್ವಾ ತಡಿಯೋದಿಕ್ಕೆ? ನಾನೇ ಸಾಕು ಅಂಕಲ್ ಅದಕ್ಕೆಲ್ಲ. ಮಗು, ನೀನ್ ನನ್ನನ್ನ ತಡಿತೀಯಾ? ವಾಟ್ ಅ ಜೋಕ್! ಏನ್ ಅಂಕಲ್, ಅವಾಗ್ಲೇ ಹೇಳ್ದೆ ಅಲ್ವಾ, ಮಗು ಅಂತ ಕರಿಬೇಡಿ. ಶಿವ,
ಶಿವ ಅಂತ ನನ್ನ ಹೆಸರು. ಏನ್ ನೋಡ್ತಾ ಇದ್ದೀರಾ? ಹೋಗಿ ಅವನನ್ನ ಹಿಡೀರಿ, ಹೋಗಿ. ಬನ್ನಿ, ಹಿಡಿರಿ ಹಿಡಿರಿ ಅಂಕಲ್ ನನ್ನ. ಏನಾಯ್ತು ನಿಮ್ಗೆ? ಕಾಪಾಡಿ, ನಿಲ್ಸಿದನ ನಿಲ್ಸಿ, ನನ್ನನ್ನು ಕಾಪಾಡಿ. ಜೈರಾಮ, ಕಮಾಂಡೋರ್ ಕರಿ, ಕಮಾಂಡೋರ್ ಕರಿ. ಅಯ್ಯೋ, ಕಾಪಾಡಿ, ಕಾಪಾಡಿ, ಬಿಟ್ಬಿಡು ನನ್ನನ್ನ, ಕೆಳಗಡೆ ಬಿಟ್ಬಿಡು, ಭಯ ಆಗ್ತಾ ಇದೆ, ಬಿಟ್ಬಿಡು. ಅಯ್ಯೋ. ಸರಿ ಅಂಕಲ್, ನೀವು ಸೋತಿದ್ದೀನಂತ ಒಪ್ಕೊಂಡ್ರಲ್ಲ, ಅದಕ್ಕೆ ಇಳಿಸ್ತಿದ್ದೀನಿ. Hey! ಇವನೇನು ಮಗುನಾ ಅಥವಾ ಗ್ರಹಚಾರದ ಗುಂಡಿನ ಅಂತ ಹೇಳ್ಬೇಡಿ ಸರ್, ಚೆನ್ನಾಗಿ ಹೊಡಿತಾನೆ ಸರ್. ಮುಂದೆ ರಸ್ತೆ ಇಲ್ಲ ಸರ್, ಟನಲ್ ಇಲ್ಲಿ ತನಕ ಇರೋದು. ಮಗು ನೋಡು, ನಾನು ಸಿಕ್ಕಾಪಟ್ಟೆ ಖತರ್ನಾಕ್ ಆಗಿರುವಂತಹ ಸೈಂಟಿಸ್ಟು. ನೋಡು, ನಾನು ಇಡೀ ದೇಶನೇ ಅಲುಗಾಡಿಸ್ಬಿಡಬಹುದು. ನಾನು ಸಿಕ್ಕಾಪಟ್ಟೆ ಡೇಂಜರ್ ವ್ಯಕ್ತಿ. ನಾನು ಮಷೀನಿಂದ ಯಾವ ರೀತಿ ಭೂಕಂಪ ಮಾಡಬಹುದು ಅಂದ್ರೆ ಇಡೀ ವೇದಾ ಸಿಟಿನೇ ಮುಗಿಸ್ಬಿಡಬಹುದು. ಅಂಕಲ್, ನೀವಿವಾಗ ಏನೇ ಮಾತಾಡಿದ್ರೂ ಉಪಯೋಗ ಇಲ್ಲ. ಹೊರಗಡೆ ಲಡ್ಡು ಸಿಂಗ್ ಸರ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಇದೆಲ್ಲ ಫೇಕ್ ಅಂತ ನಾನು ಅವ್ರಿಗೆ ಹೇಳಾಯ್ತು. ಈಗ ನಿಮ್ಮ ಭೂಕಂಪದಿಂದ ಯಾರು ಹೆದರೋದಿಲ್ಲ. ಈಗ ನೀವೇ ನನ್ ಜೊತೆ ಬರ್ತೀರಾ, ಇಲ್ಲ ಅಂದ್ರೆ ಫೈಟ್ ಮಾಡ್ಬೇಕಾ? ಫೈಟ್ ಮಾಡ್ಬೇಕಾ? ನೀನು ಏನ್ ಅನ್ಕೊಂಡಿದ್ಯಾ? ನಾನೊಬ್ಬ ಸೈಂಟಿಸ್ಟು, ಫೈಟರ್ ಏನಲ್ಲ. ನೀನು ಮಗು ತರ ಯಾಕೆ ಬಿಹೇವ್ ಮಾಡಲ್ಲ ಅಂತ ಹೇಳು. ಮಗು ಅಂತ ಹೇಳ್ಬೇಡಿ ಸರ್, ಚೆನ್ನಾಗಿ ಹೊಡಿತಾನೆ. ಏನು ಮಗು ಅಂತ ಕರಿಬೇಡ, ಮಗು ಅಂತ ಕರಿಬೇಡ. ನನ್ನ ಎಷ್ಟೋ ವರ್ಷಗಳ ಕಷ್ಟನೆಲ್ಲ ಒಂದೇ ಸತಿ ಹಾಳು ಮಾಡ್ಬಿಟ್ಟ ಈ ಮಗು. ನನ್ನ ಕನಸುಗಳನ್ನೆಲ್ಲ ಮುರಿದು ಹಾಕ್ಬಿಟ್ಟ ಈ ಮಗು. ಇನ್ಸ್ಪೆಕ್ಟರ್ ಸರ್, ಈ ಮಗುನ ಅರೆಸ್ಟ್ ಮಾಡ್ಕೊಂಡ್ಬಿಡಿ. ನನ್ನ ಇಡೀ ಜೀವನದ ಕಷ್ಟಗಳನ್ನೆಲ್ಲ ಒಂದೇ ಸತಿ ಹಾಳು ಮಾಡ್ಬಿಟ್ಟ ಇವನು. ನಾನು ಇಡೀ ಪ್ರಪಂಚವನ್ನೇ ನನ್ನ ಕೈ ಮುಷ್ಟಿಲಿ ಇಟ್ಕೋಬೇಕು ಅಂತಿದ್ದನ್ನೆಲ್ಲ ಹಾಳು ಮಾಡ್ಬಿಟ್ಟ. ಇವನನ್ನ ಜೀವನ ಪರ್ಯಂತ ಜೈಲ್ನಲ್ಲಿ ಹಾಕ್ಬಿಡಿ. ಮಗು ಮಗು 1000 ಸತಿ ಹೇಳ್ತೀನಿ ಮಗು ಅಂತ. ಏನು ಮಾಡ್ಕೊಳಕ್ ಆಗತ್ತೆ ನಿನ್ ಕೈಯಲ್ಲಿ? ಹೇಳು ನೋಡೋಣ, ಹೇಳು ನೋಡೋಣ. ನಾನು ನಿನ್ನ ಮಗು ಅಂತಾನೆ ಕರಿತೀನಿ, ಮತ್ತೆ ಮತ್ತೆ ಮಗು ಅಂತ ಕರಿತೀನಿ. ಹೊಡಿ ನೋಡೋಣ, ನಿನ್ ಕೈಯಲ್ಲಿ ಆಗತ್ತಾ? ಹೊಡಿ ನೋಡೋಣ. ಮಗುನ ಮಗು ಅಂತ ಕರೀತೆ ಇನ್ನೇನಂತ ಕರಿತೀರಾ? ಇದ್ರಲ್ಲಿ ಬೇಜಾರು ಮತ್ತೆ ಕೋಪ ಮಾಡ್ಕೊಳ್ಳೋಂಥದ್ದು ಏನಿದೆ?
ಅಯ್ಯೋ ಇವನು ಪ್ಲೇಟ್ ಉಲ್ಟಾ ಮಾಡ್ಬಿಟ್ಟ. ಮೊದ್ಲು ಮಗು ಅಂತ ಕರೆದ್ರೆ ಚೆನ್ನಾಗಿ ಹೊಡಿತಾ ಇದ್ದ, ಈಗ ಮಗುನ ಮಗು ಅಂತ ಕರೆದ್ರೆ ಏನಾಗತ್ತೆ ಅಂತ ಹೇಳ್ತಿದ್ದಾನೆ. ಇವನ್ ಎಂತ ಹುಡ್ಗನಪ್ಪ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಈಗ ನಡೀರಿ, ಮತ್ತೆ ಇವನ್ನ ಜೈಲಲ್ಲಿ ಹಾಕಿ ನಂತರ ಇವನು ಶಿವನ ಹತ್ರ ಏನೇನ್ ಮಾಡ್ದ ಅಂತ ಕೇಳಿ. ಈಗ ಇವನ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ನಡೀರಿ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನು ಬುದ್ಧಿ ಉಪಯೋಗಿಸಿ ತುಂಬಾ ಹೋರಾಡಿ ಇವ್ರನ್ನೆಲ್ಲ ಹಿಡ್ದಿದೀಯಾ. ನಿನ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ.